ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ತರ ಮಾಡಿದ್ವಿ ಅನ್ನೋ ತರ ವ್ಲಾಗ್ ಇದು. ಹಿಂದಿನ ದಿನನೇ ಸೀರೆ ಉಡ್ಸಿದೀನಿ, ಬಟ್ ಏನು ರೆಡಿ ಮಾಡಿರ್ಲಿಲ್ಲ. ಬೆಳಗ್ಗೆ ಆಲ್ಮೋಸ್ಟ್ 3:30ಗೆಲ್ಲ ಎದ್ದಿದ್ದೆ. ಆಚೆ ನಾನ್ ಬಿಡಿಸ್ದೆ, ಹೊರಗಡೆ ನಮ್ಮಮ್ಮ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಏನೇ ಸೀರೆ ಉಡ್ಸಿದ್ರು ಅದೆಲ್ಲ ಎತ್ತಿಟ್ಬಿಟ್ಟು ಕಳ್ಸೋ ಉಡ ಜಾಗದಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಸ್ ಯೂಶುವಲ್ ಕಳ್ಸೋದ್ ಒಳಗಡೆ ಎಲ್ಲರೂ ಹಾಕೋ ತರನೇ ನಾವು ಎಲ್ಲ ಹಾಕ್ಬಿಟ್ಟು ಕಾಯಿ ರೆಡಿ ಮಾಡ್ತಾ ಇದ್ದೀನಿ. ನಮ್ಮನೇಲಿರೋ ಮುಖಭಾವಕ್ಕೆ ಈ ಕಾಜಲ್ಲು ಐಲೈನರ್ ಹತ್ರ ಎಲ್ಲ ಏನು ಡೆಕೋರೇಟ್ ಮಾಡಿಲ್ಲ. ನಂಗೂ ಇಷ್ಟ ಆಗಲ್ಲ, ನಮ್ಮಮ್ಮನು ಮುಂಚೆಯಿಂದ ಏನೋ ಮಾಡ್ಕೊಂಡ್ ಬಂದಿಲ್ಲ. ಜಸ್ಟ್ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದೆ, ಅದು ಲಾಸ್ಟ್ ಟೈಮ್ ಯಾವಾಗೋ ಹಾಕಿದ್ದು, ಅದು ಹಂಗೆ ಇದೆ ಅಷ್ಟೇ. ಕನಕಾಂಬರ ಹೂವು ನಮ್ಮಮ್ಮನೆ ಬೆಳೆದು ಕಟ್ಟಿದ್ದೀನಿ ಅಂತ ಹೇಳಿದ್ರು ಅಂತ ಅದನ್ನೇ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಫಸ್ಟೇ ರೆಡಿ ಮಾಡಿ ಇಟ್ಟಿರ್ತೀವಿ, ದೇವ್ರ ಹತ್ರ ಜೋಡ್ಸಕ್ ಈಸಿ ಆಗುತ್ತೆ ಅಂತ ಅಷ್ಟೇ. ಅದ್ರ ಜೊತೆಗೆ ಈ ಸಲ ನಾನು ಒಂದು ಆಂಕ್ಲೆಟ್ ತಗೊಂಡಿದ್ದೆ, ಅದ್ ಕೂಡ ದೇವ್ರಿಗೆ ಹಾಕ್ತಾ ಇದ್ದೀನಿ. ಹಂಗೆ ಸೈಮಲ್ಟೇನಿಯಸ್ ಆಗಿ ದೇವ್ರ ಮನೆಯಲ್ಲೂ ಪೂಜೆಗೆ ರೆಡಿ ಮಾಡ್ಕೊಂಡು ಇಲ್ಲಿ ಬಂದ ಅರ್ಶಿನದ ಕೊಂಬ್ ಕಟ್ಟಿ ದೀಪ ಹಚ್ಚಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ದೇವಿ ಕತೆ ಎಲ್ಲ ಓದಿ 108 ಅಷ್ಟೋತ್ರ ಮಾಡಿದಾದ್ಮೇಲೆ ನಾನ್ ಪೂಜೆ ಎಲ್ಲ ಮುಗಿಸಿ ನಮ್ಮಮ್ಮನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಅವ್ರಿಗೆ ಆಫೀಸಿಗೆ ರಜೆ ಇಲ್ಲ ಅನ್ನೋ ರೀಸನ್ ಇಂದ ಒಬ್ಬಟ್ಟು ಮಾಡೋ ಕೆಲ್ಸನೂ ನನ್ಗೆ ಆಯ್ತು. ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ದಲೇ ಇರೋ ರೀಸನ್ ಇಂದ ಅಷ್ಟೊಂದ್ ಚೆನ್ನಾಗ್ ಬರಲ್ಲ, ಓಕೆ ಅನ್ನೋ ತರ ಬರುತ್ತೆ ಅಷ್ಟೇ. ಆಸ್ ಯೂಶುವಲ್ ಎಲ್ಲರೂ ಮಾಡೋ ತರನೇ ನಂದು ಒಬ್ಬಟ್ಟು ಬಂದಿದೆ ಅಂತ ಅನ್ಕೋತೀನಿ. ನಮ್ಮನೇಲಿ ಕನಕಕ್ಕೆ ಅರ್ಶಿನ ಯೂಸ್ ಮಾಡಲ್ಲ. ಆಮೇಲೆ ಮಧ್ಯಾಹ್ನದ ಎಡೆ ಅಂತ ಅನ್ಬಿಟ್ಟು ದೇವ್ರಿಗೆ ಅದನ್ನೇ ಎಡೆ ಮಾಡಿದಾದ್ಮೇಲೆ ಸಂಜೆ ಮತ್ತೆ ಒಂದ್ಸಲ ರೆಡಿ ಆಗಿ ಪೂಜೆ ಮಾಡಿ ಮುಗಿಸ್ದೆ. ಲಾಸ್ಟ್ ಟೈಮ್ ಮಾಡಿದ ವರಮಹಾಲಕ್ಷ್ಮಿ ಈ ತರ ಇತ್ತು. ವ್ಲಾಗ್ ಇಷ್ಟ ಆಗಿದ್ರೆ ಫಾಲೋ